ಕೊಹ್ಲಿದ ನಮ್ದು ಸಂಬಂಧ ಹೆಂಗೆ ಬೆಳೆದ್ಬಿಟ್ಟಂದ್ರೆ ಅವ್ರ ವೈಫ್ ಅನುಷ್ಕಾ ಶರ್ಮಾ ಸದ್ಯಕ್ಕೆ ಯೋಚನೆ ಮಾಡಲ್ಲ, ಅಷ್ಟು ಯೋಚನೆ ಮಾಡ್ತಾನೆ ವಿರಾಟ್ ಕೊಹ್ಲಿ ಬಗ್ಗೆ. ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡಕ್ಕೆ ಬಂದ್ರೆ ಅವ್ರು ನಾನ್ ಸ್ಟ್ರೈಕರ್ ಆಗಿದ್ರೆ ಯಾವ ಬೈತಿರ್ತೀವಿ ಸ್ಟ್ರೈಕರ್ಗಳಿಗೆ, ಒಂದು ಸಿಂಗಲ್ ರನ್ ಕೊಟ್ಟು ವಿರಾಟ್ ಕೊಹ್ಲಿ ಸ್ಟ್ರೈಕ್ ಸಿಗಲ್ಲ ಅಂತೇಳಿ. ಅಕಸ್ಮಾತ್ ವಿರಾಟ್ ಕೊಹ್ಲಿ ಸ್ಟ್ರೈಕಿಗೆ ಬಂದ್ರೆ ಸ್ಟ್ರೈಕಿಗೆ ಯಾಕಾರ ಬಂದ್ರು ಅನಿಸ್ತೈತಿ, ಇಲ್ಲಿ ಔಟ್ ಆಗಿದ್ದಾರೆ ಅಂತೇಳಿ. ಅವ್ರು ನಮಗೆ ಒಟ್ಟು ಬದುಕಾಕ ಊಟ ನೀರು ಬೇಕಂತ ಏನಿಲ್ಲ. ವಿರಾಟ್ ಕೊಹ್ಲಿಯಿಂದ ಒಂದು ಸೆಂಚುರಿ ಇಲ್ಲಾರ ಒಂದು ಹಾಫ್ ಸೆಂಚುರಿ ಸಿಕ್ಕರೆ ಸಾಕು, ಆರಾಮ್ ಬದುಕ್ತೇವೆ ನಾವು. ಕೂಳ್ ಬೇಡ ನೀರು ಬೇಡ ಅವತ್ತೊಂದಿನ. ಅಕಸ್ಮಾತ್ ಏನ್ರ ಅವ್ರೇನ್ರ ಲಘು ವಿಕೆಟ್ ಹೋಗಿದ್ರು ಅವತ್ತು ಊಟಿಲ್ಲ. ಹಂಗೆ ನಾವು ಒಂಥರ ವಿರಾಟ್ ಕೊಹ್ಲಿ ಅಭಿಮಾನಿಗಳೇ ಡಿಫ್ರೆಂಟ್ ನಾವು. ಮತ್ತು ಅಕಸ್ಮಾತ್ ಏನರ ವಿರಾಟ್ ಕೊಹ್ಲಿ ಅವ್ರು ಜಲ್ದಿ ಔಟ್ ಆಗಿದ್ದು ಮ್ಯಾಚ್ ಗೆದ್ದಿದ್ದಂದ್ರೂ ಖುಷಿ ಆಗಲ್ಲ ನಮಗೆ. ವಿರಾಟ್ ಕೊಹ್ಲಿ ಔಟ್ ಆಲರ್ ರನ್ ಹೊಡೆದ್ರೆ ಮ್ಯಾಚ್ ಸೋತಿತ್ತು ಅಂದ್ರೆ ಖುಷಿ ಆಗುತ್ತೆ ನಮಗೆ. ಹಂಗೆ ನಡೀತಿತ್ತು. ಅವ್ರು ಪ್ರತಿ ಮ್ಯಾಚಿಗೆ ಅವ್ರ ಕಡೆ 50 ಬೇಕು ನಮಗೆ. ಅವ್ರ ಕಡೆಯಿಂದ 50 ಬೇಕು, 100 ಬೇಕು. ಈಗ ಮಾಡಿ ಅವರು 180 ಬಿಟ್ರೆ ಅವಕಾತ್ಕಿಂತ ಹೊರಗದ ಅಷ್ಟು ಮತ್ತು ಒಟ್ಟು ಹೊರಗೆ ನಮಗೇನು ಅವ್ರನ್ನೇ ತೊಗೋಬೇಕು. ಯಾಕೆ ವಿರಾಟ್ ಕೊಹ್ಲಿ ಅದ ಈ ಸತ ಮತ್ತು ODI ಸೀರೀಸ್ ಸೆಲೆಕ್ಟ್ ಆಗ್ಯಾರ, ಬರ್ತಾರೆ ಆಡಕ್ಕೆ ನೋಡೋಣ. ಅವಾಗೂ ಅದೇ ಒಟ್ಟು ವಿರಾಟ್ ಕೊಹ್ಲಿ ರಿಟೈರ್ಡ್ ಆಗಬಾರ್ದ ನಮಗೆ. ಅವು ಮುದುಕಾದ್ರೂ ಇಲ್ಲಿ ಆಡೋತಿರ್ಬೇಕು ಅಂತಾದ್ರೆ ಒಟ್ಟು ನಮ್ಮ ತಲೆಯಾಗ ಅದೇ ಕೊಂಡ್ಬಿಡೋದು. ವಿರಾಟ್ ಕೊಹ್ಲಿನೇ ಬೇಕು ನಾವು, ಮತ್ತು ಯಾರೋ ಬೇಡ ಕ್ರಿಕೆಟರ್ಸ್. ವಿರಾಟ್ ಕೊಹ್ಲಿ ಇರೋಕೆ ನಾವು ಕ್ರಿಕೆಟೇ ನೋಡೋಕ್ಕಾಗೋದು ಈಗ, ಹಂಗಾಗ್ಬಿಡೋದು.